ಮಾಡು ಮುಗುದೋತ್ ಎಲ್ಲಾ ಚಿಂತಿ 100 ಚಿಂತಿ ನೀರಾಗ ಹಾಕಿದಂಗೆ ಆಗಿಬಿಡ್ತಾವ ಅಂತ ಹೇಳಿದ್ರು. ದೊಡ್ಡ ಔಷಧಿವು. ಮುಂಜಾನೆ ಎದ್ದೇನ್ ಮಾಡ್ಕೋಬೇಕ್ರಿ? ಶಿವಯೋಗ. ಗುರುಗಳು ನಮಗೆ ದೀಕ್ಷಾ ಕೊಟ್ಟಿರ್ತಾರ, ಲಿಂಗ ಕೈಯಾಗ ಹಿಡ್ಕೊಂಡು 10 ನಿಮಿಷ ಯಾಕಾಗಲ್ದಕ್ಕ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಬೇಕು. ಯಾಕಂದ್ರೆ ಮನಸ್ಸು ಅದು ಸ್ವಚ್ಛ ಇರಬೇಕು, ಗಟ್ಟಿರಬೇಕು, ಶಾಂತ ಇರಬೇಕು. ಅಂದ್ರೆ ನಾವೇನ್ ಮಾಡ್ಬೇಕು? ಪೂಜಾ ಮಾಡ್ಕೋಬೇಕು. ಪೂಜೆ, ಪ್ರಾರ್ಥನೆ, ಜಪ, ತಪ ಎದಕ್ಕೆ ಕಲಿಸ್ಯಾರ ಅಂದ್ರೆ ಮನಸ್ಸನ್ನ ಚಲೋ ಇಟ್ಕೊಳಕ, ಗಟ್ಟಿ ಇಟ್ಕೊಳಕ, ಶಾಂತಿ ಇಟ್ಕೊಳಕನ ಇವನ್ ಕಲಿಸಿರ್ತಾರೆ. ಅದಕ್ಕೆ ಎದ್ದುಗಳೇ ನಾವು ಶಿವಪೂಜೆಯನ್ನ ಮಾಡ್ಕೋಬೇಕು. ಇನ್ನು ಆ ನಂತರದೊಳಗೆ ಏನಪ್ಪ ಅಂತಂದ್ರೆ ಶಿವಪೂಜೆ ಎಲ್ಲರೂ ಮಾಡ್ಕೋಬೇಕು. ಇವತ್ತಿನ ಕಾಲಕ್ಕೆ ಏನಾಗ್ಯದ ಅಂದ್ರೆ ಭಾಳ ಕಡಿಮೆ ಆಗ್ಯದ. ಗುರುಗಳ ಕಡೆಯಿಂದ ಎಲ್ಲರೂ ದೀಕ್ಷಾ ತಗೊಳ್ರಿ, ಮಕ್ಕಳಿಗೂ ಕೂಡ ದೀಕ್ಷಾ ಕೊಡಿಸ್ರಿ. ದೀಕ್ಷೆ ಅನ್ನುವಂಥದ್ದು ಎಲ್ಲರಿಗೂ ಬೇಕು. ದೀಕ್ಷಾ ಅಂದ್ರೆ ಅದೊಂದು ಸಂಸ್ಕಾರ. ಸಂಸ್ಕಾರವಂತರಾದ್ರೆ ಬದುಕಿಗೆ ಅದೊಂದು ದೊಡ್ಡ ಬಲ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಇನ್ನು ಎರಡನೇದಾಗಿ ಶಿವಯೋಗ ಆದ ಮೇಲೆ ಎರಡನೇದಾಗಿ ಮಾಡಬೇಕಾದ್ದೇನು? ಕಾಯಕ. ನೋಡ್ರಿ, ಕಾಯಕ ಮಾಡ್ಬೇಕು. ಎಲ್ಲರೂ ಕಾಯಕ ಮಾಡುವಂಥದ್ದು ಆಗ್ಬೇಕ್ರಿಪ್ಪ. ಕಾಯಕದಿಂದ ವಂಚಿತರಾಗಬಾರ್ದು. ಅಜ್ಜರ ಕಾಯಕ ಮಾಡ್ಬೇಕಂತೀವಿ, ಕರೆ ಉದ್ಯೋಗ ಸಿಗೋದು ವಜ್ಜಾಗೈತಿ ಅಂತ ಭಾಳ ಜನ ಅಂತಿರ್ತಾರೆ. ಉದ್ಯೋಗ ಸಿಗೋದು ವಜ್ಜಾಗಿಲ್ಲ, ಉದ್ಯೋಗಗಳು ಭಾಳ ಅದಾವ. ಆದ್ರೆ ಮಾಡು ಮನಸ್ಸು ವಜ್ಜ ಮಾಡ್ಕೊಂಡಾನ ಮನುಷ್ಯ. ಯಾಕಂದ್ರೆ ಅವಂಗ AC ಒಳಗೆ ಕುತ್ಕೊಂಡು ಮಾಡೋ ಕೆಲಸನ ಬೇಕು ಅಂತಾನ, ಇಷ್ಟು ಪಗಾರಿರುವ ಕೆಲಸನ ಬೇಕು ಅಂತಾನ, ಇಷ್ಟು ಹೊತ್ತು ಮಾಡುವಂಥ ಕೆಲಸ ಅಷ್ಟ ಇರಬೇಕು ಅಂತಾನೆ, ಇಷ್ಟ ತಾಸು ಮಾಡುವ ಕೆಲಸ ಇರಬೇಕು ಅಂತಾನೆ, ತಾ ಹೇಳಿದಂಥ ಕೆಲಸನ ಇರಬೇಕು, ತಾ ಬೇಡುವಷ್ಟು ಪಗಾರನೇ ಸಿಗಬೇಕು, ತಾನು ಇಂಥದ್ದೇ ಬಯಸಿದಂಥ ಕೆಲಸವೇ ಸಿಗಬೇಕು ಅಂತ ಅನ್ಕೊಳ್ಳೋದ್ರಿಂದ ಏನಾಗೈತಿ ಅಂದ್ರೆ ಅವಂಗ ಇನ್ನುಳಿದ ಕೆಲಸ ಮಾಡಕ್ಕೆ ಮನಸ್ಸಿಲ್ಲ. ಇವತ್ತು ನೋಡ್ರಿ, ಕುಲಕಸಬುಗಳಂತ ಏನು ಬಂದಾವಲ್ಲ, ಕಾಂಬಾರ್ಕಿ, ಕುಂಬಾರ್ಕಿ, ಚಮ್ಮಾರ್ಕಿ, ಆಮೇಲೆ ಕ್ಷೌರ ಕಾಯಕ, ಒಕ್ಕಲ್ತನ, ದನ ಕಾಯೋದು, ಇನ್ನಿತ್ಯಾದಿ ಏನದಾವಲ್ಲ ಅವನು ಮಾಡೋದಕ್ಕೆ ಮನುಷ್ಯರು ಸಿಗುವಲ್ರಿ, ಆಳು ಸಿಗುವಲ್ರಂತ ಒಕ್ಕಲಿಗರಂತಾರ. ಕ್ಷೌರ ಮಾಡಕ್ ಆಗುದಿಲ್ರಿ, ನಿಂತು ನಮಗೂ ರಗಡಾಗೈತಿ, ನಮ್ಮ ಮಕ್ಕಳಿಗೆ ಅದನ್ನ ಕಲಿಸೇ ಇಲ್ಲ ಅಂತ ಕ್ಷೌರಿಕರಂತಾರ. ಏನು ಕುಂಬಾರಿಕೆ ಒಳಗೆ ಏನು ಉಳಿದಿಲ್ರಿ ಅಜ್ಜಾರ, ಏನಾಯ್ತು ಬಿಡ್ರಿ ಅಂತ ಅವ್ರು ಅಂತಾರ. ಈ ಕುಲಕಸಬುಗಳೆಲ್ಲವೂ ಕೂಡ ಮಾಯ ಆಗಕತ್ತಾವ. ಆದ್ರೆ ಅದನ್ನ ಬೇರೆದವ್ರು ಮಾಡಿ ಉಪಜೀವನ ಮಾಡಕತ್ತಾರಲ್ಲ, ಅದನ್ನ ನೋಡ್ತಾ ಇಲ್ಲ ಇವತ್ತು. ಅದಕ್ಕೆ ನಾವು ಉದ್ಯೋಗ ಮಾಡಾಕ್ ಮನಸ್ಸು ಮಾಡಿದರೆ ರಗಡ್ ಕಣ್ಮುಂದ್ ಅದಾವ, ಆ ಕೆಲಸ ಮಾಡಬೇಕು. ಇವತ್ತು ನೋಡ್ರಿ, ಹೇಳ್ತಿರ್ತಾರ ಗೌಂಡ್ಯಾರ ಕೈಯಾಗ ಕೆಲಸ ಮಾಡೋರು 1000 ರೂಪಾಯಿ ಪಗಾರ ತಗೊಳಕತ್ತಾರ ಅಂತ ನಾವು ನೋಡ್ತೀವಿ, 800-1000 ಪಗಾರ ತಗೋತಾರಂತ ನೋಡ್ತೀವಿ. ಹಾಗಾಗಿ ಏನು ಕಡಿಮೆ ಅದಪ್ಪ? ಅದಕ್ಕೆ ಇಲ್ಲಿ ನಾವು ವಿಚಾರ ಮಾಡಬೇಕು. ಏನಂತಂದ್ರೆ ಕೆಲಸ ಮಾಡೋದಕ್ಕೆ ನಾವು ತಯಾರಾದ್ರೆ ರಗಡ ಕೆಲಸಗಳದಾವ, ಸಣ್ಣದು ದೊಡ್ಡದು ಅನ್ನಬಾರ್ದಷ್ಟನೆ. ಅದು ಬೆವರು ಸುರಿಸುವಂಥ, ಮೈ ದಣಿಯುವಂಥ ಕೆಲಸ ಬೇಡ ಅನ್ನುವಂಥ ಭಾವನೆ ಬರಬಾರದು. ಮೈ ದಣಿಬೇಕು, ಬೆವರು ಸುರಿಬೇಕು ಅಂದಾಗಲೇ ನಮಗೆ 4 ರೂಪಾಯಿ ಕೈಯಾಗ ಬರ್ತದ. ಅಂಥ ರೊಕ್ಕದಿಂದಲೇ ನಮ್ಮ ಜೀವನ ಚಲೋ ಸಾಗುತ್ತದೆ ಅನ್ನುವಂಥದ್ದು. ಯಾವ ದುಡ್ಡಿಗಾಗಿ ಬೆವರು ಸುರಿಸಿರ್ತೀವಲ್ಲ ಆ ದುಡ್ಡು ಅಷ್ಟ ನಮ್ಮನ್ನು ಬೆಳೆಸ್ತದ ರೀ. ಯಾವ ದುಡ್ಡಿಗೆ ನಮ್ಮ ಬೆವರು ಸುರಿಸಿರಂಗಿಲ್ಲಲ್ಲ ಆ ದುಡ್ಡು ನಮ್ಮನ್ನು ಹಾಳು ಮಾಡಕ್ಕೆ ಬರ್ತತಿ ಅಂತ ತಿಳ್ಕೊಬೇಕು. ಸುಖ ಸುಮ್ಮನ ದುಡ್ಡನ್ನೇ ನಾವು ಗಳಿಸುವಂಥದ್ದಲ್ಲ. ಅಂಥ ದಾರಿನೂ ಭಾಳ ಅದಾವ ಇವತ್ತಿನ ದಿನಮಾನದಾಗ. ಅಂಥದ್ದನ್ನು ಮುಟ್ಟಬಾರದು. ಸುಖ ಸುಮ್ಮನೆ ದುಡ್ದ ದುಡ್ಡು, ಸುಖ ಸುಮ್ಮನೆ ಗಳಿಸಿದ ದುಡ್ಡು ಏನದಲ್ಲ, ಅದೇನು ಮಾಡ್ತದ? ನಮ್ಮನ್ನು ಬೆಳೆಸಂಗಿಲ್ಲ. ಏನು ಮಾಡ್ತದ ಅಂದ್ರೆ ರೋಗ ಬರಿಸಿ ಡಾಕ್ಟರ್ ಕೈ ಕೊಡಾಕ್ ಹಚ್ತದ, ಜಗಳ ಹಚ್ಚಿ ವಕೀಲರ ಕೈಯಾಗ ಕೊಡಾಕ್ ಹಚ್ತದ, ನ್ಯಾಯ ಆಡಿ ಪೊಲೀಸರ ಕೈಯಾಗ ಕೊಡಾಕ್ ಹಚ್ತದ, ಅಥವಾ ಮೈ ಮರುವಾಗಿ ಕಳ್ಕೊಳಕ್ ಹಚ್ತದ. ಅದಕ್ಕೆ ದುಡ್ಡು ಸುಮ್ಮನೆ ಕೊಂಡ್ರಂಗಿಲ್ಲ. ಬೆವರು ಸುರಿಸಿ ದುಡ್ದ ದುಡ್ಡು ಮಾತ್ರ ನಮ್ಮ ಜೀವನಕ್ಕೆ ಅನುಕೂಲ ಆಗ್ತದೆ, ನಮ್ಮ ಜೀವನವನ್ನು ಬೆಳೆಸ್ತದ ಅನ್ನೋ ಕಾರಣಕ್ಕೆ ಉದ್ಯೋಗವನ್ನು ಎಲ್ಲರೂ ಮಾಡಬೇಕು. ಸಣ್ಣದು ದೊಡ್ಡದು ಅನ್ನಬಾರ್ದು. ವಯಸ್ಸಾಗೈತಿ ನನಗೆ ನಿಗುದಿಲ್ಲ ಅಂತ ಕೈ ಬಿಡಬಾರ್ದು. ಸಾಧ್ಯ ಇದ್ದಷ್ಟು ನಮಗೆ ಎಷ್ಟು ಶಕ್ತಿ ಇರ್ತದಲ್ಲ, ಶಕ್ತಿ ಇದ್ದಷ್ಟು ದುಡಿಯೋದನ್ನೇ ಕೊನೆ ತನಕನೂ ನಾವು ಬಿಡಬಾರ್ದು ಅಂತ ನಮಗೆ ಶರಣರು ಹೇಳ್ಕೊತ ಬರ್ತಾರೆ. ಮುಂದೇನಂತಂದ್ರೆ ಸಂಜಿಕ್ ಅನುಭವ. ನೋಡ್ರಿ, ಒಳ್ಳೆ ಚಿಂತನ ಇಂಥವೆಲ್ಲ ಕೇಳ್ಬೇಕ್ರಿ ನಾವು. ಒಳ್ಳೆ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ಹೋಗಬೇಕು. ಅಂದಾಗಲೇ ನಮ್ಮ ಮನಸ್ಸಿಗೆ ಸಂಸ್ಕಾರ ಆಗ್ತದ್ರಿ. ಒಳ್ಳೆ ವಿಚಾರಗಳನ್ನು ಎಂದಿಗೂ ಕೈ ಬಿಡಬಾರ್ದು. ಎಂದೋ ಕೇಳಿವ್ ಬಿಡ್ರಿ, ಕೇಳಿದ್ದೆಲ್ಲ ನಡೆಯಕ್ಕೆ ಆಕತ್ತೇನ್ರಿ, ನಮಗೆ ಆಗುದಿಲ್ಲ ಅಂತ ಕೈ ಬಿಡಬಾರ್ದು. ಮೊದಲು ಕೇಳೋ ಪ್ರಯತ್ನ ಮಾಡ್ಬೇಕ್ರಿ ನಾವು. ಕೇಳಾಕ ತಯಾರಿಲ್ಲ ನಾವು ಅಂದ್ರೆ
ಅದನ್ನ ಒಳ್ಳೆ ವಿಚಾರವನ್ನು ಮನಸ್ಸಿನಾಗ ಇಟ್ಕೊಳಕ್ ಆಗುದಿಲ್ಲ. ಒಳ್ಳೆ ವಿಚಾರಗಳನ್ನ ಮನಸ್ಸಿನಾಗ ಇಟ್ಕೊಳಕ ನಾವು ಪ್ರಯತ್ನ ಮಾಡುದಿಲ್ಲ ಅಂದ್ರೆ ನಮ್ಮ ಜೀವನದಾಗ ಅವೆಲ್ಲ ಅಳವಡುವುದು ಹೆಂಗ್ರಿಪ್ಪ? ಅದಕ್ಕೆ ಒಂದು ಮಾತು ಹೇಳ್ತಾರ, ಬಿತ್ತಿದ ಬೀಜ ಹುಸಿ ಹೊಕ್ಕತಿ ಅಂತ ಅನ್ಬೇಡಪ್ಪ, ಇಂದಲ್ಲ ನಾಳೆ ಬೆಳಕು ತೋರಿಸ್ತತ್ ನಿನಗ ಅಂತ ಹೇಳಿ. ಹಂಗ ಕೇಳಿದ ವಿಚಾರ ವ್ಯರ್ಥ ಆತು ಅಂತ ಅನ್ಕೋಬೇಡ್ರಿ. ಅವು ಮನಸ್ಸಿನಾಗ ಉಳಿತಾವ. ನಿಮಗೆ ಎಂದ ಅವಶ್ಯ ಬೀಳ್ತಾವಲ್ಲ ಅಂದ ಅವು ನಿಮಗೆ ಕಲ್ಪನೆಗೆ ಬರ್ತಾವ, ಅನುಭವಕ್ಕೆ ಬರ್ತಾವ, ನೆನಪಿಗೆ ಬರ್ತಾವ, ಜೀವನಕ್ಕೆ ಅವು ಎಷ್ಟೋ ಸಹಾಯ ಮಾಡ್ತಾವ ಅನ್ನುವಂಥದ್ದು. ಹಾಗಾಗಿ ಒಳ್ಳೆ ವಿಚಾರಗಳನ್ನು ಕೇಳೋದನ್ನು ಬಿಡಬಾರ್ದು. ಯಾರ ಹೇಳಿ ಎಷ್ಟ ಹೇಳಿ ಕೇಳಬೇಕು. ಹತ್ತಿದಷ್ಟು ಹತ್ತದ, ಅದಕ್ಕೆ ನಾವು ಕೇಳೋದನ್ನು ಬಿಡಬಾರ್ದಂತೇಳಿ. ನೋಡ್ರಿ, ಒಳ್ಳೆಯ ವಿಚಾರಗಳನ್ನು ನಾವು ಓದಿ ತಿಳ್ಕೊಳಕ್ ಆಗೋದಿಲ್ಲ. ಎಷ್ಟು ಜನ ಓದ್ತೀವಿ ನಾವು? ನಮ್ಮ ನಿರುಪಾದಿ ಅಜ್ಜವರು ಎಷ್ಟು ಪುಸ್ತಕಗಳನ್ನು ಬರೆದು ನಮ್ಮ ಕೈ ಕೊಡಾಕತ್ತಾರ. ಅನುಭವದ ರಸಗಟ್ಟಿಗಳವು ಎಲ್ಲ. ಅವುಗಳನ್ನು ನಾವು ಎಷ್ಟು ಓದ್ತೀವಿ, ಅಥವಾ ಎಷ್ಟು ಓದಿದ್ದನ್ನು ತಿಳ್ಕೊತೀವಿ, ಅಥವಾ ಎಷ್ಟು ಓದಿದ್ದನ್ನು ತಿಳ್ಕೊಂಡು ನೆನಪಿಟ್ಕೋತೀವಿ, ನಡಿತೀವಿ. ಆದರೂ ಕೂಡ ಅವರು ಬರೆಯೋದನ್ನು ಬಿಡ್ತಾ ಇಲ್ಲ. ತಮ್ಮ ಅನುಭವವನ್ನು ಹಾಗೇ ಇಟ್ಕೊಂಡು ಹೋಗಬಾರ್ದು, ಅದನ್ನು 4 ಜನರಿಗೆ ಮುಟ್ಟಿಸಿ ಹೋಗ್ಬೇಕು ಅಂತ ಅವರೇನಪ್ಪ ಅಂದ್ರೆ ಜ್ಞಾನ ಪ್ರಸಾರ ಕಾರ್ಯವನ್ನು ಹೇಳುವ ಮೂಲಕ, ಬರೆಯುವ ಮೂಲಕ ನಮ್ಮ ಕೈಗೆ ಕೊಡಾಕತ್ತಾರೆ, ನಮ್ಮ ಅನುಭವಕ್ಕೆ ತಂದು ಕೊಡಾಕತ್ತಾರೆ. ಎದಕ್ಕಂದ್ರೆ ನಾವು ಕೇಳಿ ನಮ್ಮ ದೋಷ ದುರ್ಗುಣಗಳನ್ನು ಕಳ್ಕೊಳ್ಳಿ. ಅವರ ಆ ಅನುಭವವನ್ನೇ ನಾವು ಕೂಡ ನಮ್ಮದಾಗಿಸಿಕೊಂಡ್ರೆ ನಮ್ಮ ಜೀವನ ಎಷ್ಟು ಶ್ರೀಮಂತ ಆಕತಿಲ್ಲ ಅನ್ನುವಂಥ ವಿಚಾರಕ್ಕೆ ಅವರು ಹೇಳುವಂಥ, ಬರೆದು ಪುಸ್ತಕವನ್ನು ನಮ್ಮ ಕೈ ಕೊಡುವಂಥ ಕಾರ್ಯ ಮಾಡ್ತಾರೆ. ಅದಕ್ಕೆ ಓದಕ್ಕಾಗದೇ ಇದ್ರೂ ಕೂಡ ಓದಿ ನಮಗೆ ಹೇಳುವಂಥ ಇಂಥ ಪ್ರವಚನ ಪುರಾಣಗಳ ಮೂಲಕ ಕೇಳುವಂಥ ಪ್ರಯತ್ನನಾದರೂ ಮಾಡಿದರೆ ಎಷ್ಟು ಚಲೋ ಆಗ್ತದಲ್ಲ. 10 ಪುಸ್ತಕ ಓದುವುದು ಒಂದೇ, ಒಂದು ಪ್ರವಚನ ಕೇಳುವುದು ಒಂದೇ. ನೋಡ್ರಿ, ನಮಗೆ ಇವತ್ತೆಷ್ಟು ಚಲೋ ಹೇಳಿದ್ರು. ಶಿರಿಯಾಳನ ಕತೆ ಭಾಳ ಚಂದ ಹೇಳಿದ್ರು. ಮಗನನ್ನೇ ಅಡಿಗೆ ಮಾಡಿ ಉಣಿಸಿಬಿಟ್ರು. ಯಾರಿಗರಿ? ಪರಮಾತ್ಮನಿಗೆ ಅಂತ. ಇಂಥ ಕತೆ ಹೇಳುವಾಗ ನಮಗೊಂಚೂರು ಹೆದರಿಕೆ ಬರ್ತತ್ರಿ. ಯಾಕಂದ್ರೆ ಒಂದು ಪೇಪರ್ನಾಗ ಬಂದತ್ರಿ, ಟಿವ್ಯಾಗೂ ಬಂದಿತ್ತು, ನೀವು ನೋಡಿರ್ಬೇಕು. ಬೇಡರ ಕಣ್ಣಪ್ಪ ಕಣ್ಣು ತೆಗೆದು ಲಿಂಗಕ್ಕೆ ಹಚ್ಚಿದ್ದ ಅನ್ನೋ ಕತೆ ಕೇಳಿ ಯಾರೋ ಒಬ್ಬ ಮುಗ್ಧ ಭಕ್ತ ಏನಪ್ಪ ಅಂತಂದ್ರೆ 2-3 ವರ್ಷದ ಕೆಳಗರಿ ಅದು ತನ್ನ ಕಣ್ಣನ್ನು ತೆಗೆದು ಲಿಂಗಕ್ಕೆ ಹಚ್ಚಿದ್ನಂತ್ರಿಪ್ಪ ಯಪ್ಪ. ಅದಕ್ಕೆ ಭಯ ಆಗ್ತದ. ಕಥೆ ಕೇಳಿ ಯಾರು ಆ ದಾರಿ ಹಿಡಿದಾರಲ್ಲ ಅಂತೇಳಿ. ನಮಗೆ ಭಯ ಆಗುದಿರ್ಲಿ. ಬಸವಣ್ಣವರ ಒಂದು ವಚನದಾಗ ಹೇಳ್ತಾರೆ ಏನಂದ್ರೆ, ಮುನ್ನಿನವರು ಮಾಡಿದ ಭಕ್ತಿ ಭಯ ಕಾಣಿರೋ ಅಂತ ಹೇಳ್ತಾರ ಅವರು. ಅವರೆಲ್ಲ ಮಾಡಿದ್ದನ್ನು ನೋಡಿದ್ರೆ ನಮಗೆ ಮಾಡಕ್ಕೆ ಭಯ ಆಕತ್ತೆ, ಅವ್ನು ಮಾಡಕ್ಕೆ ಆಗೋದಿಲ್ಲ. ದೇವರಿಗೆ ಕಣ್ಣು ತೆಗೆದ ಹಚ್ಚಿದ್ರು, ರಕ್ತ ತೆಗೆದ ಅಭಿಷೇಕ ಮಾಡಿದ್ರು, ಮಗನನ್ನೇ ಕೊಂದು ಅಡಿಗೆ ಮಾಡಿ ಉಣಿಸಿದ್ರು, ಹೆಂಡತಿಯನ್ನೇ ಕೊಟ್ಟುಬಿಟ್ರು, ದೇವರು ಬೇಡಿದಾಗ ಹೆಂಡತಿನ ಕೊಟ್ಟುಬಿಟ್ರು, ಕೈ ಕಡ್ಕೊಂಡ್ರು. ನೋಡ್ರಿ ಏನು ಕಥೆಗಳು ಬರ್ತಾವಂದ್ರೆ 63 ಪುರಾತನರ ಕಥೆ ಒಳಗೆ ಬಹಳಷ್ಟು ಬರ್ತವೆ. ಆದ್ರೆ ನಮಗೂ ನಿಮಗೂ ಅಂಥವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ತಿಳ್ಕೊಬೇಕೇನಂದ್ರೆ ಭಕ್ತ ಹಂಗೆ ಮಾಡ್ಬೇಕಂತಲ್ಲ, ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಾನ ಅಂತ ತಿಳ್ಕೊಬೇಕು. ಎರಡನೇದ್ದು, ಭಗವಂತ ಎಂಥ ಪರೀಕ್ಷೆ ಮಾಡಿದರೂ ಕೂಡ ನಾವು ಧೈರ್ಯದಿಂದ ಎದುರಿಸ್ಬೇಕು ಅನ್ನೋದನ್ನು ಅಲ್ಲಿ ತಿಳ್ಕೊಬೇಕು. ಮೂರನೇದೇನಪ್ಪ ಅಂದ್ರೆ, ಭಗವಂತ ಸುಮ್ಮನೆ ಒಲಿಯೋದಿಲ್ಲ. 2 ಉದಿನ ಕಡ್ಡಿ 1 ತೆಂಗಿನಕಾಯಿಗೆ ಒಲಿಯಂಗಿಲ್ಲ. ಭಗವಂತ ಒಲಿಬೇಕಾದ್ರೆ ಅವ ಪರೀಕ್ಷೆ ಮಾಡಿ ನೋಡ್ತಾನ. ಅಲ್ರಿ, ನೀವು ಒಲಿ ಮ್ಯಾಗ ಅಡಿಗೆಗೆ ಇಡ್ತೀರಿ, ಅಡಿಗೆಗಿಟ್ಟು ಆತು ಬಿಡು ಅಂತ ಅಂತೀರೇನು? ಅದನ್ನು ಅನ್ನಂಗಲ್ಲ. ಏನು ಮಾಡ್ತೀರಿ? ಅಗಳ ಹೆಚ್ಚಿಗೆ ನೋಡ್ತೀರಿ. ಇಲ್ಲ, ಅಗಳ ಹೆಚ್ಚಿಗೆ ನೋಡಿ ಆತು ಇಲ್ಲೋ ಅಂತ ತೀರ್ಮಾನ ಮಾಡ್ತೀರಿ. ಅಗಳ ಹೆಚ್ಚಿಗೆ ನೋಡಿದಾಗ ಮೆತ್ತಗೆ ಆಯ್ತು ಅಂದ್ರೆ ಅಡಿಗೆ ಆಗೈತು ಬಿಡು ಅಂತ ತೆಗೆದಿಡ್ತೀರಿ. ಅದನ್ನು ಚಂದಾಗಿ ತಾಟಿಗೆ ನೋಡ್ಕೊಂಡು ಊಟ ಮಾಡ್ತೀರಿ. ಮತ್ತು ಭಗವಂತ ನಮ್ಮನ್ನು ಸುಮ್ಮನೆ ಒಪ್ಕೋಬೇಕಂದ್ರೆ ಹೆಂಗ್ರಿ ಅದು? ಅದಕ್ಕೆ ನಮ್ಮನ್ನು ಅವ ಹೆಚ್ಚಿಗೆ ನೋಡ್ತಾನ್ರಿ. ಇವ ಹೆಂಗದಾನ? ಇವ ಆಗ್ಯಾನಿಲ್ಲ, ಅಡಿಗೆ ಆಗ್ಯಾನಿಲ್ಲ ಅಂತ ನೋಡ್ತಾನವ. ಇವ ಹಣ್ಣಾಗ್ಯಾನಿಲ್ಲ ಅಂತ ನೋಡ್ತಾನವ. ಇವ ಏನಪ್ಪ ಅಂತಂದ್ರೆ ಅನುಭವದಿಂದ ಗಟ್ಟಿಗೇನಿಲ್ಲ ಅಂತ ದೇವರು ನೋಡ್ತಾನ ಅನ್ನುವಂಥ ವಿಚಾರವನ್ನೇ ಈ ಕಥೆಗಳ ಮೂಲಕ ನಾವು ತಿಳ್ಕೊಬೇಕು. ಅದಕ್ಕೆ ನಮಗೇನು ದೇವರು ಬಂದು ಈಗ ಇಂಥದ್ದು ಮಾಡಿಕೊಡು ಅನ್ನಂಗಲ್ಲ. ನಮಗೆ ಖರೆ ಈಗಿನ ಕಾಲಕ್ಕೆ ದೇವರು ಬಂದು ನಮಗೆ ಇಂಥದೆಲ್ಲ ಪರೀಕ್ಷೆ ಮಾಡ್ತಾನನ್ನೋದೇ ಕಷ್ಟವೇ, ಆಗ್ಲಾರ್ದಂತಹದ್ದೇ. ಆದರೆ ಅವನ ಪರೀಕ್ಷೆ ಸೂಕ್ಷ್ಮತೆರನಾಗಿ ನಡೀತಾವ. ಹೆಂಗೆ ನಡೀತಾವ ಅಂದ್ರೆ, ಗೊತ್ತಿಲ್ದಂಗೆ ಅವ ನಮ್ಮನ್ನು ಪರೀಕ್ಷೆ ಮಾಡ್ತಾನ. ಯಾರದೋ ಮೂಲಕ ಯಾವುದೋ ರೀತಿಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ತಾನವ. ಅದಕ್ಕೆ ನಾವು ಎಂಥ ಸಂದರ್ಭದೊಳಗೂ ಗಟ್ಟಿಯಾಗಿರಬೇಕು ಅಂದ್ರೆ ಏನು ಮಾಡ್ಬೇಕ್ರಿ? ಭಕ್ತಿಯನ್ನೇ ಮಾಡಬೇಕು ಅಂತ ಹೇಳಿದ ಕಥೆ ಇದು. ಅದಕ್ಕೆ ನೋಡ್ತೀವಿ, ನಿಜಗುಂಡ್ರು ಕೂಡ ಒಂದು ಕಡೆ ಹೇಳ್ತಾರಲ್ಲ,
ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ ಒಂದು ಮಾತು ಹೇಳ್ತಾರೆ. ದೇವರು ಒಲಿತಾನ ಯಾರಿಗೆ ಅಂದ್ರೆ ಅನುಪಮವಾದ ಅಚಲವಾದ ಭಕ್ತಿ ಭಾವಕ್ಕೆ ಅವ ಒಲಿತಾನ, ಅನುಕೂಲನಾಗಿರ್ತಾನ ಅಂತ ನಿಜಗುಂಡ್ರು ಒಂದು ಕಡೆ ಹೇಳ್ತಾರ. ಅದಕ್ಕೆ ನಾವೆಲ್ಲ ಇವತ್ತಿನ ಪ್ರವಚನದಾಗ ಏನು ಕೇಳಿದ್ವಿ ಅಂತಂದ್ರೆ, ದೇವರು ಸುಮ್ಮನೆ ಒಲಿಯಂಗಿಲ್ಲ, ಪರೀಕ್ಷೆ ಮಾಡ್ತಾನ. ದೇವ್ರು ಎಂಥ ಪರೀಕ್ಷೆ ಮಾಡ್ತಾನಂದ್ರೆ, ಬಡತನ ಕೊಟ್ಟು ಪರೀಕ್ಷೆ ಮಾಡಬಹುದು, ಬರಗಾಲ ತಂದು ಪರೀಕ್ಷೆ ಮಾಡಬಹುದು, ರೋಗ ಕೊಟ್ಟು ಪರೀಕ್ಷೆ ಮಾಡಬಹುದು, ಅಥವಾ ಯಾರನ್ನೋ ನಮಗೆ ಬೇಕಾದವರನ್ನೇ ತನ್ನ ಹತ್ರ ಕರ್ಕೊಂಡು ನಮ್ಮನ್ನು ಪರೀಕ್ಷೆ ಮಾಡಬಹುದು, ಆಕ್ಸಿಡೆಂಟ್ ಮಾಡಿ ನಮ್ಮನ್ನು ಪರೀಕ್ಷೆ ಮಾಡಬಹುದು, ಅಥವಾ ರೊಕ್ಕ ಕೊಟ್ಟು ಪರೀಕ್ಷೆ ಮಾಡಬಹುದು, ಸಾಕಷ್ಟು ಸುಖ ಸಂಪತ್ತು ಕೊಟ್ಟು ಪರೀಕ್ಷೆ ಮಾಡಬಹುದು. ದೇವರು ಹೆಂಗೆ ಪರೀಕ್ಷೆ ಮಾಡ್ತಾನೆ ಹೇಳಕ್ಕೆ ಬರೋದಿಲ್ರಿ. ಅಪಮಾನ ಮಾಡಿ ಪರೀಕ್ಷೆ ಮಾಡಬಹುದು, ಸನ್ಮಾನ ಮಾಡಿ ಪರೀಕ್ಷೆ ಮಾಡಬಹುದು, ಅಥವಾ ಎಡಿ ಬೀಳುವಂಗೆ ಮಾಡಿ ಪರೀಕ್ಷೆ ಮಾಡಬಹುದು. ಏನು ಹಿಂಗ ಅಂತ ಹೇಳಕ್ಕೆ ಬರೋದಿಲ್ರಿ. ಮುಪ್ಪ ಕೊಟ್ಟ ಪರೀಕ್ಷೆ ಮಾಡಬಹುದು, ಮರು ಕೊಟ್ಟ ಪರೀಕ್ಷೆ ಮಾಡಬಹುದು. ದೇವರ ಪರೀಕ್ಷೆಗಳೇನು ಭಾಳ ಅದಾವ. ಹಾಗಾಗಿ ದೇವರು ಎಂಥ ಪರೀಕ್ಷೆನ ಮಾಡಲಿ, ಆ ಪರೀಕ್ಷೆ ಒಳಗೆ ಗೆಲ್ಲಬೇಕಾದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಭಕ್ತಿ ಒಂದನ್ನೇ ಮಾಡಬೇಕು. ಅನುಪಮ ಅಚಲವಾದಂಥ ಭಕ್ತಿಯನ್ನು ಮಾಡೋದನ್ನು ಕಲಿಬೇಕು ಅಂತ ನಮಗೆ ಮಹಾತ್ಮರು ಹೇಳ್ಕೊಂತ ಹೋಗ್ತಾರೆ. ಅದಕ್ಕೆ ದೇವ್ರ ಪರೀಕ್ಷೆ ಬಂದ ನಾವೇನು ಮಾಡ್ತೀವ್ರಿ? ಬೈಕೋತೀವಿ. ಏನ್ರಿ ಎಟ್ಟು ದೇವ್ರಿಗೆ ನಡ್ಕೊಂಡ್ರೆ ಯಾವ ದೇವರು ಕಣ್ಣ ಬಿಡಲಿಲ್ಲ ಅಂತೀವಿ ನಾವು. ಯಾವ ದೇವ್ರಿಗೆ ಮಾಡಿದ್ರು ಅಷ್ಟ ಐತೆ ನೋಡ್ರಿ, ನಾವು ದೇವ್ರಿಗೆ ಹೋಗೋದ ಬಿಟ್ಟೀವಿ ಅಂತೀವಿ ನಾವು. ಕಷ್ಟ ಬಂದ್ಗಳೇ ಹಿಂಗೆ ಮಾಡ್ತೀವಿ ನಾವು. ಅದಕ್ಕೆ ಯಾವ ದೇವ್ರು ಏನು ಮಾಡೋದಿಲ್ರಿ, ನಾವು ದುಡಿದ್ರೆ ನಮಗಂತೂ ತಾನು ನೋಡ್ರಿ ಅಂತೀವಿ. ಅಥವಾ ಎಲ್ಲ ದೇವ್ರಿಗೆ ಮಾಡಿದ್ರು ಸಹಿತ ಕೈ ಖಾಲಿ ಆತ ವಿನಃ ಯಾವ ದೇವ್ರ ಕೈ ಹಿಡಿಲಿಲ್ಲ ಬಿಡ್ರಿ ಅಂತೀವಿ. ಹಿಂಗೆಲ್ಲ ಅನ್ಬಾರ್ದು. ದೇವರು ಪರೀಕ್ಷೆ ಮಾಡಿ ನೋಡಿ ನಮ್ಮನ್ನು ಕೈ ಹಿಡಿಬೇಕಂತಾನೆ ವಿನಃ ಸುಮ್ಮನೆ ಅನ್ನಂಗಲ್ರಿ. ಅಲ್ರಿ, ಸಾಲಿಗೆ ಹಚ್ಚು ನಮ್ಮ ಮಕ್ಕಳನ್ನ, ಮನ್ಯಾನ ಮಕ್ಕಳನ್ನ ಸಾಲಿ ಒಳಗೆ ಪರೀಕ್ಷೆ ಮಾಡಿ ಅವನು ಪಾಸ್ ಮಾಡ್ತಾರೋ ಅಥವಾ ಸಾಲಿಗೆ ಹಚ್ಚಿ ಅನ್ನೋದಕ್ಕೆ ಪಾಸ್ ಮಾಡ್ತಾರೋ ಅವರು? ಹೌದಲ್ರಿ. ಹುಡುಗನ ಸಾಲಿಗೆ ಹಚ್ಚಿ ಅನ್ನೋದಕ್ಕಷ್ಟ ಪಾಸ್ ಮಾಡಂಗಿಲ್ಲ. ಕಲಿಸ್ತಾರ ಮೊದಲ, ಆಮೇಲೆ ಪರೀಕ್ಷೆ ಇಡ್ತಾರ. ಅದ್ರಾಗ ಅವ ಎಷ್ಟು ಕಲ್ತಾನ ಅನ್ನೋದನ್ನ ನೋಡ್ತಾರ. ಉತ್ತರ ಬರೆಯೋ ಮೂಲಕ, ಆತನ ಉತ್ತರವನ್ನು ಪರೀಕ್ಷೆ ಮಾಡೋ ಮೂಲಕ ಎಷ್ಟು ಓದ್ಯಾನ, ಎಷ್ಟು ಶಾಣೆ ಅದಾನ ನೋಡಿ ಪಾಸ್ ಮಾಡ್ತಾರಲ್ಲ. ಹಂಗೆ ಲೌಕಿಕವಾಗಿ ನಾವು ಇಂಥವೆಲ್ಲ ಉದಾಹರಣೆ ನೋಡ್ಬೇಕು. ಹಾಗಾಗಿ ನಮ್ಮನ್ನು ಕೂಡ ದೇವರು ಸುಮ್ಮನೆ ಪಾಸ್ ಮಾಡಂಗಿಲ್ಲ, ನಮ್ಮನ್ನು ಸುಮ್ಮನೆ ಕೈ ಹಿಡಿದು ಎತ್ತಗೊಳಂಗಿಲ್ಲ, ನಮಗೆ ಸುಖ ಸುಮ್ಮನೆ ಬೇಡಿದ್ದನ್ನೆಲ್ಲ ಕೊಡಂಗಿಲ್ಲ. ಏನು ಮಾಡ್ತಾನಂದ್ರೆ ಪರೀಕ್ಷೆ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನ ಅನ್ನುವ ಪರೀಕ್ಷೆ ಒಳಗೆ ಗೆಲ್ಲಬೇಕಾದ್ರೆ ನಾವೇನು ಮಾಡ್ಬೇಕ್ರಿ? ಭಕ್ತಿ ಮಾಡಬೇಕು. ಅದನ್ನೇ ಇವತ್ತಿನ ಕಥೆ ಒಳಗೆ ನಾವು ಕೇಳಿದ್ವಿ. ಭಕ್ತಿಯನ್ನು ಮಾಡೋಣ. ಭಕ್ತಿ ಅಂದರೆ ಬರೀ ಪೂಜಾ ಮಾಡಿ ಬಿಡುವುದಲ್ಲ. ಭಕ್ತಿ ಅಂದರೆ ಬರೀ ಇವತ್ತು ಹೆಚ್ಕೊಂಡು ಬಿಡುವುದಲ್ಲ. ಭಕ್ತಿ ಅಂದರೆ ನಮಸ್ಕಾರ ಮಾಡಿ ಬಿಡುವುದಲ್ಲ. ಭಕ್ತಿ ಅಂದರೆ ಏನು ಮಾಡೋದು? ದೇವರಿಗೇನೋ ಹರಕಿ ಕೊಟ್ಟು ಬಿಡುವುದಲ್ಲ. ಭಕ್ತಿ ಅಂದರೆ ಏನಪ್ಪ ಅಂತಂದರೆ ಎಂಥ ಸಂದರ್ಭ ಬಂದರೂ ಧೈರ್ಯವಾಗಿರೋದು, ಎಲ್ಲ ಸಂದರ್ಭವನ್ನು ಎದುರಿಸೋದು, ಕಷ್ಟ ಬಂದರೆ ಸಹಿಸ್ಕೊಳ್ಳೋದು, ಎಲ್ಲರನ್ನೂ ನಮ್ಮವ್ರಂತ ಪ್ರೀತಿ ಮಾಡೋದು, ದೇವರು ಏನೋ ಮಾಡಿ ನಮ್ಮನ್ನು ಸಲು ತಾನ್ಬಿಡುವಂಥ ನಂಬಿಕೆ ಇಟ್ಟುಕೊಳ್ಳೋದು, ಎಂಥ ಸಂದರ್ಭ ಬಂದರೂ ಕೂಡ ಧೃತಿಗೆಡಲಾರ್ದಂಗೆ, ಎದಿಗುಂದಲಾರ್ದಂಗೆ ಇರೋದು, ಕಾಯಕವನ್ನು ಬಿಡಲಾರ್ದಂಗೆ ಇರೋದು, ದಾಸೋಹವನ್ನು ಬಿಡಲಾರ್ದಂಗೆ ಇರೋದು, ಇಂಥವೆಲ್ಲ ಕಲಿಬೇಕ್ರಿ. ಇದ ಭಕ್ತಿ. ಅದಕ್ಕೆ ನಾವು ಇಂಥವೆಲ್ಲ ವಿಚಾರಗಳನ್ನು ಪ್ರವಚನದುದ್ದಕ್ಕೂ ಕೂಡ ಕೇಳ್ಕೋತ ಹೊಂಟಿವಲ್ಲ, ಅವುಗಳನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು